ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಶಾಸಕ ರಹೀಂ ಖಾನ್ಗೆ ಸಿಗದ ಸಚಿವ ಸ್ಥಾನ. ಮಾಜಿ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರಾಗಿದ್ದಕ್ಕೆ ಶಾಸಕ ರಹೀಂ ಖಾನ್ಗೆ ಮಿಸ್ ಆಯ್ತಾ ಸಚಿವ ಸ್ಥಾನ. ಬೀದರ್ನ ಸುದ್ದಿಗೋಷ್ಠಿಯಲ್ಲಿ ಶಾಸಕ ರಹೀಂ ಖಾನ್ ಬೆಂಬಲಿಗರ ಪ್ರಸ್ತಾಪ. ಸರ್ಕಾರದಲ್ಲಿ 2 ಬಣ ಇವೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ರಹೀಂ ಖಾನ್ ಅವರ ಬೆಂಬಲಿಗರ ಅಸಮಾಧಾನ ವ್ಯಕ್ತವಾಗ್ತಿದೆ. ಮೊದಲ ಹಂತದಲ್ಲಿ ಬಿಡಲಾಗಿದೆ. 2ನೇ ಹಂತದಲ್ಲಿ ಕೂಡ ಸಚಿವ ಸ್ಥಾನವು ಸಿಗುವ ನಿರೀಕ್ಷೆಯಲ್ಲಿ ಬೆಂಬಲಿಗರು ಇದ್ರು. ಇನ್ನು 10ಕ್ಕೂ ಅಧಿಕ ವಿವಿಧ ಸಮುದಾಯದ ಮುಖಂಡರು ಕೂಡ ಇದಕ್ಕೆ ಒತ್ತಾಯವನ್ನ ಮಾಡಿದ್ರು. ಇನ್ನು ಮುಂದಿನ ಹಂತದಲ್ಲಿ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೆಂಬಲಿಗರು. ರಚನೆ ಮಾಡಕ್ಕೆ ಕೋಶಿ ಮಾಡ್ತಾರೆ. ನಮ್ದೇನು ಬೇಡಿಕೆ ಅಂದ್ರೆ ನಮ್ಮ ಸಾಹೇಬರು ಕೂಡ ಆ ಮಂತ್ರಿ ಮಂಡಲದ ಇರ್ಬೇಕಂತ ತಗೊಂಡು ಒತ್ತಾಯ ಮಾಡ್ತೀವಿ. ಇಲ್ಲ ಮ್ಯಾಗಿಂದ ಹೇಳ್ತಾ ಇದೀವಿ ನೋಡ್ರಿ, ಎಲ್ಲ ಕಡೆಯೂ ಅವ್ರದೇ ಆದ ಒಂದು ಸಮೂಹ, ಒಂದು ಟೀಮ್ ಇಟ್ಕೊಂಡಿರ್ತಾರೆ. ಈಗ ಸಿದ್ದರಾಮಯ್ಯ ಹಿಂದ ನಾಯಕರು ಅವ್ರದೊಂದು ಬಳಗನೇ ಬೇರೆ ಇತ್ತು. ಇಲ್ಲಿ ಗ್ರೂಪ್ ಇಲ್ಲ ಬೀದರ್ನಾಗ. ಅಂತವ್ ಏನಿಲ್ಲ, ಇದ್ರ ಜೊತೆ ಒಳ್ಳೆ ಬಾಂಧವ್ಯ ಇದಾವೆ ಸಾಹೇಬರು. ಆ ಗುಂಪಾದ್ರೆ ಗುಂಪುಗಾರಿಕೆ ಅಲ್ಲ, ಸಮೂಹ ಅವ್ರ ಜೊತೆ ಇದೆ. ಒಂದು MLA ಟೀಮ್ ಇರ್ತಲ್ಲ, ನಮ್ದೇ ಒಂದು ಟೀಮು, ಅವ್ರದೇ ಒಂದು ಟೀಮ್ ಅಂತ. ಕೇವಲ 13 ಜನ ಮಾತ್ರ ಪ್ರಮಾಣ ವಚನ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಸೇರಿಸಿ ಅವರ ಸೇವೆಯನ್ನು ಬೀದರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವ ಹಾಗೆ ಅವರಿಗೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಇವರಲ್ಲಿ ನಾವು ಒತ್ತಾಯಿಸ್ತೇವೆ. ಧನ್ಯವಾದಗಳು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಸಂಸದರಾಗಿರ್ಬೋದು, ಅದು MLAಗಳಾಗಿರ್ಬೋದು, ನಾವು ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ನಮ್ಮ ಭಾಗದ ಭಾಳಷ್ಟು ಯೋಗದಾನ ಇದೆ. ಜೊತೆಯಲ್ಲಿ ಮೊದಲನೇ ಹಂತದಾಗ ನಮ್ಮ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರಿಗೆ ಮಿನಿಸ್ಟ್ರು ಆಗಬೇಕಾಗಿತ್ತು, ಆಗಿಲ್ಲ. ಇನ್ನು ಮುಂದೆ ಅಲ್ಪಸಂಖ್ಯಾತರ ಒಂದು ಗಮನದಲ್ಲಿಟ್ಕೊಂಡು ಅವ್ರಿಗೆ ಕೊಡಲೇಬೇಕಾಗ್ತದೆ, ಕೊಟ್ಟೆ ಕೊಡ್ತಾರಂತ ವಿಶ್ವಾಸ ಇದೆ. ಮತ್ತು ಇದರಲ್ಲಿ ಮತ್ತೊಂದೇನಪ್ಪ ಅಂದ್ರೆ, ಮೊದಲನೇದು ಯಾಕಾಗಿಲ್ಲ, 2ನೇದು ಯಾಕಾಗಿಲ್ಲ ಅಂದ್ರೆ, ಅವರು ಮೊದಲನೇದಾಗಿ ಎಲ್ಲ ವಿಚಾರಗಿಲ್ಲ ಮಾಡಿ ಒಂದು 13 ಜನರು ಅಷ್ಟೇ ತೊಗೊಂಡ್ರೆ. 2ನೇ ವಿಷಯದಾಗ ಇವ್ರಿಗೆ ತೊಗೋತಾರ ಅಂಥೇಳಿ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಒತ್ತಡ ತಂದು ಅವ್ರಿಗೆ ನಾವು ಮಿನಿಸ್ಟರ್ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಮಾಡದಿದ್ರೆ ಏನು ಮಾಡ್ತೀವಿ ಸರ್? ಮಾಡದೇ ಇದ್ದರೆ ನಾವು ಹಂತವಾಗಿ ಹೋರಾಟ ಮಾಡ್ಬೇಕಂತ ಈಗಾಗಲೇ ಎಲ್ಲ ಸಮುದಾಯದ ಮುಖಂಡರು ನಾವೆಲ್ಲ ಕುಂತು ಚರ್ಚೆ ಮಾಡಿದ್ದೀವಿ. 2ನೇ ಹಂತದ ಆಗ್ತದಂತ 100% ವಿಶ್ವಾಸ ಇದೆ. ಆಗಲಿಲ್ಲ ಅಂದ್ರೆ ಮತ್ತು ಮುಂದಿನ ನಾವು ಎಲ್ಲ ಸಂಘಟನೆದವ್ರು ಕೂಡಿ, ಎಲ್ಲ ಸಮುದಾಯದ ಸಂಘಟನೆದವ್ರು ಕೂಡಿ ಒಂದು ಹೋರಾಟ ಮಾಡುವ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. DCA ಮಾಡ್ಬೇಕನ್ನೋ ಒಂದು ಹೋರಾಟ ಇತ್ತು, ಆದರೆ ಮಿನಿಸ್ಟ್ರು ಸಿಗಲಿಲ್ಲ. ಇಲ್ಲಿ ಏನು ಸರ್ ಹೈಕಮಾಂಡ್ ಗಮನಕ್ಕೆ ಮುಟ್ಟಿಲ್ವಾ ನಿಮ್ಮದು ಅಂತ ಏನೋ ಹೋರಾಟ ಒಂದು ದೊಡ್ಡ ಮಟ್ಟದಾಗ ಹಮ್ಮಿಕೊಳ್ಳೋಕೆ ಏನೋ ಪ್ಲ್ಯಾನ್ ಮಾಡ್ತಿದ್ರು? ಮೊದಲನೇ ಹಂತದಲ್ಲಿ ಆಗಬೇಕಾಗಿತ್ತು, ಯಾವುದೋ ಒಂದು ಕಾರಣದಿಂದ 2ನೇ ಹಂತದಲ್ಲಿ ತೊಗೋಬೇಕು. ಈಗ ಸದ್ಯಕ್ಕೆ ಏನದ ಅಂದ್ರೆ ಈ 13 ಜನರ ಜೊತೆನೇ ಮಾಡ್ಕೊಳ್ಳೋವಂಥ ಒಂದು ವಿಚಾರ ಆಗಿದೆ. ನಮಗೂ ಗಮನದಲ್ಲಿ ಬಂದಿದೆ, ಸಾಹೇಬ್ರನ್ನೂ ಕೂಡ ಮಿನಿಸ್ಟರ್ ಆಗ್ತಾರೆ ಅಂದ್ಕೊಂಡಿದೆ. ನಾವು ಇನ್ನೂ ಒಂದು ಮಾತಾಡಿದ್ರಿ, ಯಾಕೆ ನೀವೆಲ್ಲ ಕಾನ್ಫಿಡೆನ್ಸ್ ಇದ್ರೆ ಬರ್ತೀರಂದ್ರೆ, ಕಾನ್ಫಿಡೆನ್ಸ್ ಇದೆ ಅಂತಂದ್ರೂ ಕೂಡ ಸ್ವಲ್ಪ ಕ್ಷೇತ್ರ ಜನದು ಅಭಿಪ್ರಾಯಗಳು ನಾವು ತಿಳಿಸಬೇಕಾಗ್ತವೆ. ಅಥವಾ ನಾವು ಅಭಿಮಾನಿಗೆ ಆಗಿರ್ತೀವಿ, ಅಭಿಮಾನಿಗಳ ಸಂದೇಶ ನಾವು ಸ್ಟೇಟಿಗೆ ಮುಟ್ಟಿಸಬೇಕಾದ ಒಂದು ವಿಚಾರ ಮಾಡ್ಕೊಂಡು ಸುಮಾರು 10 ಸಾಮಾಜಿಕ ಸಂಘಟನೆಗಳ ಪ್ರಮುಖರು ಸೇರಿ ಇವತ್ತೊಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಲಾಸ್ಟ್ ಟೈಮ್ 2 ಅಲ್ಪಸಂಖ್ಯಾತ ಸಚಿವರಿದ್ದರು, ಜಮೀರ್ ಅಹಮದ್ ಖಾನ್ ಅವರು, ಇಬ್ಬರನ್ನೂ ಕೂಡ ಕೈ ಬಿಡಲಾಗಿದೆ. ಖಾದರ್ ಅವ್ರಿಗೆ ಸ್ಪೀಕರ್ ಆಗಿದ್ದವ್ರಿಗೂ ತರಲಾಗಿದೆ. ಏನು ನಡೀತಿದೆ ಅಂತ ಕಾಂಗ್ರೆಸ್ಸಲ್ಲಿ? ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗದಾಗ ಮಾತಾಡಿದ್ರೆ ನಮ್ಮ ರಹೀಂ ಖಾನ್ ಸಾಹೇಬ್ರಿಗೆ ಕೊಡಲೇಬೇಕು. ಯಾಕಂದರೆ ಹೆಚ್ಚಿನ ಸಂಖ್ಯೆನೂ ಇದೆ ಮತ್ತು ಹೆಚ್ಚಿನ ಯೋಗದಾನ ಕೂಡ ಈ ಸರ್ಕಾರಕ್ಕೆ